ಫೋನ್‌ಪೇನಲ್ಲಿ ಕಂಪ್ಲೀಟ್ಲಿ ಇಂಟರ್ಫೇಸ್ ಚೇಂಜ್ ಆಗಿದೆ. ಹೊಸ ಅಪ್ಡೇಟ್ ಬಂದ್ಬಿಟ್ಟು. ಸೊ, ನೀವು ಈ ಒಂದು ಹೊಸ ಅಪ್ಡೇಟ್ ಆಗಿದ ನಂತರ ಫೋನ್‌ಪೇ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಮಾಡಬೇಕಾಗಿರೋದೇನೆಂದರೆ, ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಲ್ವ, ಆ ಫೋನ್‌ಪೇನನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಅನ್ಇನ್ಸ್ಟಾಲ್ ಅಂತ ಇರುತ್ತೆ, ಅನ್ಇನ್ಸ್ಟಾಲ್ ಮೇಲಾದರೂ ಕ್ಲಿಕ್ ಮಾಡಿ. ಅಥವಾ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಈ ಒಂದು ಫೋನ್‌ಪೇಯಿಂದ ಸರ್ಚ್ ಮಾಡಿಬಿಟ್ಟಾದರೂ ಅನ್ಇನ್ಸ್ಟಾಲ್ ಮಾಡಿ. ನೀವು ಫಸ್ಟ್ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರೋಂಥ ಈ ಒಂದು ಫೋನ್‌ಪೇನ ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ. ನೆಕ್ಸ್ಟು ಯೂಟ್ಯೂಬ್ನಲ್ಲಿ ನನ್ನ ಒಂದು ವಿಡಿಯೋನ ನೋಡ್ತಿರ್ತೀರಲ್ವ, ಯಾವ ರೀತಿ ಒಂದು ಫೋನ್‌ಪೇ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅನ್ನೋಂಥದ್ದನ್ನ ಈ ಒಂದು ವಿಡಿಯೋ ನೋಡೋ ಟೈಮಲ್ಲಿ ಇಲ್ಲಿ ಟೈಟಲ್ ಇರುತ್ತೆ ನೋಡಿ, ಟೆಕ್ಸ್ಟ್. ಈ ಟೈಟಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಫೋನ್‌ಪೇ ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು ಲಿಂಕ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದರೆ ಫೋನ್‌ಪೇ ಅಪ್ಲಿಕೇಶನನ್ನು, ನಿಮಗೆ ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಮತ್ತು ನೀವು ತುಂಬ ಈಸಿಯಾಗಿ ಈ ಒಂದು ಫೋನ್‌ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು. ರಿಡೈರೆಕ್ಟಾಗಿ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟಾಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೀವೇನಾದರೂ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದು ನೀವು ಓಪನ್ ಮಾಡ್ಕೊಂಡ್ರಿ ಅಂದರೆ ಅನ್ಇನ್ಸ್ಟಾಲ್ ಮಾಡಿ, ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ನನ್ನ ಲಿಂಕ್ ಮುಖಾಂತರ ಅಂದರೆ ನಿಮಗೆ ಇದು ವರ್ಕ್ ಆಗೋದಿಲ್ಲ. ಸೊ, ನೀವೇನು ಮಾಡಬೇಕಾಗುತ್ತೆ ಅಂದರೆ ನ್ಯೂ ವರ್ಷನು ಡಿಸ್ಕ್ರಿಪ್ಷನ್ ಅಂತ ಲಿಂಕ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಮಾಡಿದರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಇರುತ್ತೆ. ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಸಿಮ್ ಎರಡೂ ಕೂಡ ಒಂದೇ ಆಗಿರಬೇಕಾಗುತ್ತೆ. ಆ ನಂಬರನ್ನು ಎಂಟರ್ ಮಾಡಿ ನಂತರ ಪ್ರೊಸೀಡ್ ಅಂತ ಇರುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಫರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ಆಟೋಮೆಟಿಕ್ಲಿ OTP ತೊಗೊಳ್ತಂದ್ರೆ ತೊಗೊಳ್ಳಿ, ತೊಗೊಂಡಿಲ್ಲ ಅಂದರೆ ವೆರಿಫೈ ವಿತ್ OTP ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಅಂದರೆ 6 ಡಿಜಿಟ್ OTP ಅದು ಆಟೋಮೆಟಿಕ್ಲಿ ಬರುತ್ತೆ ಮತ್ತು ಅದು ಆಟೋಮೆಟಿಕ್ಲಿ ತೊಗೊಳುತ್ತೆ. ನೆಕ್ಸ್ಟು ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಪರ್ಮಿಷನ್ಸ್ಗಳಿಗೆ ನೀವು ಅಲೋನ್ ಹಾಕ್ಕೊಡಿ. ಇಲ್ಲಿ ಸೆಂಟ್ರಲ್ನ ಸಮ್ಟೈಮ್ಸ್ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ಕೇಳಿದ್ರೆ ಅಲ್ಲೇ ಕ್ಲಿಕ್ ಮಾಡಿ. ಕೇಳಿಲ್ಲ ಅಂದರೆ ಲೆಫ್ಟ್ ಸೈಡ್ ಟಾಪಲ್ಲಿ ಪ್ರೊಫೈಲ್ ಇರುತ್ತೆ ನೋಡಿ, ಇಲ್ಲಿ ಟ್ಯಾಪ್ ಮಾಡ್ಕೊಂಡ್ರೆ ಅಂದರೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇರುತ್ತೆ. ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಕ್ರಾಲ್ ಮಾಡಿ. UPI ಬ್ಯಾಂಕ್ ಅಕೌಂಟ್ಸ್ ಅಂತ ಇರುತ್ತೆ ನೋಡಿ, ಮೋರ್ ಆಪ್ಷನ್ ಕೆಳಗಡೆ UPI ಬ್ಯಾಂಕ್ ಅಕೌಂಟ್ಸ್ ಅಂತ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳ ನೇಮ್ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಶೋ ಆಗುತ್ತೆ. ಪಾಪ್ಯುಲರ್ ಇರುವಂಥದ್ದು ಸ್ಟಾರ್ಟಿಂಗಲ್ಲಿ ನಿಮಗೆ ಲೋಗೋ ಸಹಿತ ತೋರಿಸುತ್ತೆ. ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿರೋದು ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ್ರೆ ಸಿಗುತ್ತೆ. ಅದು ಇಲ್ಲ ಅಂದರೆ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಟಾಪಲ್ಲಿ ನಿಮಗೆ ತೋರಿಸ್ತಿರುತ್ತೆ. ನಿಮ್ಮ ಬ್ಯಾಂಕ್ ನೇಮ್ನ ಸರ್ಚ್ ಮಾಡ್ಕೊಬೋದು. ನಂದಿಲ್ಲಿ ಕೆನರಾ ಇರೋದ್ರಿಂದ ಜಸ್ಟ್ ನಾನೇನು ಮಾಡ್ಕೊತಾ ಇದ್ದೇನೆ ಅಂದರೆ ಈ ಒಂದು ಬ್ಯಾಂಕ್ ಮೇಲೆ ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ಟ್ಯಾಪ್ ಮಾಡಿದ ನಂತರ ನಿಮಗೆ ಮೆಸೇಜ್ ಸೆಂಡ್ ಆಗೋದಕ್ಕೆ ಆಪ್ಷನ್ ಕೇಳುತ್ತೆ. ಸಿಮ್ 1 ಸಿಮ್ 2 ಯಾವುದಿರುತ್ತೋ ಲಿಂಕ್ ಆಗಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ಸೆಟ್ UPI ಪಿನ್ ಅಂತ ಕೇಳುತ್ತೆ. ಇಲ್ಲಿ ಸೆಟ್ UPI ಪಿನ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಇಲ್ಲಿ ನಿಮಗೆ ATM ಕಾರ್ಡ್ ಇರುತ್ತೆ ನೋಡಿ, ಅದರದ್ದು ಲಾಸ್ಟ್ 6 ಡಿಜಿಟನ್ನು ಕೇಳುತ್ತೆ. ಎಕ್ಸ್ಪೈರಿ ಡೇಟನ್ನು ಕೇಳುತ್ತೆ. ATM ಕಾರ್ಡಲ್ಲಿ 6 ನಂಬರ್ ಇರುತ್ತೆ ಲಾಸ್ಟ್, ಅದನ್ನು ಎಂಟರ್ ಮಾಡಿ. ATM ಕಾರ್ಡಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ, ಅದನ್ನು ಎಂಟರ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ATM ಕಾರ್ಡ್ ಇಲ್ಲ ಅಂದರೆ ಆಧಾರ್ ಕಾರ್ಡ್ ಮುಖಾಂತರ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು ಬ್ಯಾಂಕಿನ ಕಡೆಯಿಂದ OTP ಬರುತ್ತೆ, ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ಇನ್ನು ನೆಕ್ಸ್ಟು 6 ಡಿಜಿಟ್ UPI ಪಿನ್ನನ್ನು ಕ್ರಿಯೇಟ್ ಮಾಡಿ ಅಂತ ಕೇಳುತ್ತೆ. ಕೆಲವು ಬ್ಯಾಂಕ್ಗಳು 4 ಡಿಜಿಟ್ UPI ಪಿನ್ನನ್ನು ಕ್ರಿಯೇಟ್ ಮಾಡಿ ಅಂತ ಕೇಳುತ್ತೆ. ಇದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಬಂದು ಯಾವ ರೀತಿ ಇರುತ್ತೆ ಅಂದರೆ, ನಿಮ್ಮ ಒಂದು ಮೊಬೈಲ್ಗೆ ಪಾಸ್ವರ್ಡ್ನ ಯಾವ ರೀತಿ ಸೆಟ್ ಮಾಡ್ಕೊಂಡಿರ್ತೀರೋ, ಯಾರಾದರೂ ನಮ್ಮ ಮೊಬೈಲ್ನ ತಗೊಂಡು ಓಪನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಿರೋ ಪಾಸ್ವರ್ಡ್ನ ಸೆಟ್ ಮಾಡ್ಕೊಂಡಿರ್ತೀವಲ್ವ, ಅದೇ ರೀತಿ ಈ ಒಂದು ಫೋನ್‌ಪೇನಲ್ಲೂ ಕೂಡ ನಿಮ್ಮ ಒಂದು ಅಮೌಂಟ್ ಯಾರಿಗಾದ್ರೂ ಸೆಂಡ್ ಮಾಡಬೇಕು ಅಂದರೆ, ಬ್ಯಾಲೆನ್ಸ್ ಚೆಕ್ ಮಾಡಬೇಕು ಅಂದರೆ ಈ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಅದು ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕಾಗೋದು ಮತ್ತು ಯಾರಿಗಾದ್ರೂ ಅಮೌಂಟ್ನ ಕಳಿಸೋದಕ್ಕಾಗೋದು. ಸೆಕ್ಯೂರಿಟಿ ರೀಸನಿಗೆ ನಾವು ಪಿನ್ನನ್ನು ಜನರೇಟ್ ಮಾಡಿ ಇಟ್ಕೊಬೇಕಾಗತ್ತೆ. ಯಾರಿಗಾದ್ರೂ ಅಮೌಂಟ್ ಕಳಿಸುವಂಥ ಟೈಮ್ನಲ್ಲಿ ಈ ಪಿನ್ ಎಂಟರ್ ಮಾಡಿಬಿಟ್ಟು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದರೆ ಅವರಿಗೆ ಅಮೌಂಟ್ ಹೋಗುತ್ತೆ. ಓಕೆನಾ? ಸೊ, ನನಗೆ ನೆನಪಲ್ಲಿರುವಂಥ 6 ನಂಬರನ್ನು ಇಲ್ಲಿ ಎಂಟರ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕನ್ಫರ್ಮೇಷನ್ಗೆ ಏನು ಎಂಟರ್ ಮಾಡಿದ್ರೋ ಎಂಟರ್ ಮಾಡಿ. ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಪ್ರೈಮರಿ ಅಕೌಂಟ್ ಆಗಿ ನೀವು ಯಾವ ಬ್ಯಾಂಕ್ನ ಆ್ಯಡ್ ಮಾಡಿರ್ತಾರೋ ನೋಡ್ತಿರ್ಬೋದು, ಸೆಟ್ ಆಗಿರುತ್ತೆ. ಇನ್ನು ನೆಕ್ಸ್ಟು ನೀವು ಬೇರೆಯವ್ರಿಗೆ ಅಮೌಂಟ್ನ ಯಾವ ರೀತಿ ಕಳಿಸ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಇದನ್ನು ಮಾಡಲೇಬೇಕಾಗುತ್ತೆ. ಯಾರಿಗಾದ್ರೂ ₹1 ಸೆಂಡ್ ಮಾಡಿ. ಯಾವ ರೀತಿ ಅಂದರೆ ಟು ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಸ್ಟಾರ್ಟ್ ನ್ಯೂ ಪೇಮೆಂಟ್ಸ್ ಅಂತ ಇರುತ್ತೆ ನೋಡಿ, ಯಾರ್ದಾದ್ರೂ ನಂಬರ್ ಸರ್ಚ್ ಮಾಡಿದ್ರಿ ಅಂದರೂ ಕೂಡ ನಂಬರಲ್ಲಿ ಅವ್ರದ್ದು ಬ್ಯಾಂಕ್ ನೇಮ್ ಏನಿದೆಯೋ ಅದನ್ನೇ ತೋರಿಸುತ್ತೆ. ಮತ್ತು ಅಥವಾ ನಿಮ್ಮ ಕಾಂಟ್ಯಾಕ್ಟಲ್ಲಿ ಸೇವ್ ಆಗಿರೋರಿಗೆ ದುಡ್ಡು ಕಳಿಸ್ತೀನಿ ಅಂದರೂ ಕೂಡ ಅವ್ರ ನೇಮನ್ನು ನೀವು ಟೈಪ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅವ್ರ ಚಾರ್ಟ್ ನಿಮಗೆ ಶೋ ಆಗುತ್ತೆ. ಸೊ, ಅವರಿಗೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಜಸ್ಟ್ ₹1 ಸೆಂಡ್ ಮಾಡಿದ್ರೆ ಸಾಕು, ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ, ಇಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ನೇಮನ್ನು ಸರ್ಚ್ ಮಾಡಬೇಕಾಗತ್ತೆ. ನಾನಿಲ್ಲಿ ನೇಮನ್ನು ಸರ್ಚ್ ಮಾಡ್ತಾ ಇದ್ದೀನಿ, ಕಾಂಟ್ಯಾಕ್ಟಲ್ಲಿ ಸೇವ್ ಆಗಿರುವಂಥದ್ದು. ಚಾರ್ಟ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನಂಬರ್ ಇತ್ತು ಅಂದರೆ ನಂಬರ್ನ ಟೈಪ್ ಮಾಡಿ. ಚಾರ್ಟ್ ಮೇಲೆ ಟ್ಯಾಪ್ ಮಾಡ್ಕೊಂಡ್ರಿ ಅಂದರೆ ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ಇರುತ್ತೆ ನೋಡಿ ಕೆಳಗಡೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ₹1 ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ₹1 ಕಳಿಸೋದಕ್ಕೂ ಕೂಡ ಇದೇ ಪ್ರೊಸೀಜರು. 1,50,000 25,000 ಎಷ್ಟು ಕಳಿಸೋದಕ್ಕೂ ಕೂಡ ಇದೇ ಪ್ರೊಸೀಜರ್. ಓಕೆನಾ? ಇನ್ನು ನೆಕ್ಸ್ಟ್ ಇಲ್ಲಿ ಪೇ ಅಂತ ಇರುತ್ತೆ ನೋಡಿ, ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. UPI ಪಿನ್ ನೀವು ಮೊದಲೇ ಹೇಳ್ದಂಗೆ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಯಾರಿಗಾದ್ರೂ ಅಮೌಂಟ್ ಕಳಿಸ್ಬೇಕಾದಾಗ ಮತ್ತು ಬ್ಯಾಲೆನ್ಸ್ ಚೆಕ್ ಮಾಡಬೇಕಾದಾಗ ಇದು ಯೂಸ್ ಆಗುತ್ತೆ ಅನ್ನಲ್ಲ. ಆ ಪಿನ್ನನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ಪಿನ್ನನ್ನು ಎಂಟರ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ನಿಮಗೆ ಇಲ್ಲಿ ಸೆಂಡ್ ಆಗಿರುತ್ತೆ ಮತ್ತು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಆ್ಯಡ್ ಆಗಿರುತ್ತೆ. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ತುಂಬ ಈಸಿಯಾಗಿ ಫೋನ್‌ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.